ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಒಂದೇ ಒಂದು ಕ್ವಶನ್ ಪ್ರಭಾಕರ್ ಸರ್ ತಗೊಂಡು ಆನಂತರ ನಾನು ಕೇಶವ್ ಸರಲ್ಲಿ ನಾನು ಒಂದು ಪ್ರಶ್ನೆ ಕೇಳಲಿಕ್ಕಿದೆ. ನಾನು ಪ್ರಭಾಕರ್ ಸರ್, ನೀವು ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ರಿ. ಒಂದು ಪಾಯಿಂಟ್ ಇತ್ತು ಸರ್ ನಂದು, ಇದೇನು ಯುದ್ಧ ನಿಂತಾಗ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಇಬ್ಬರೂ ಸುಸ್ತಾಗಿದ್ದಾರಾ? ಟ್ರಂಪ್ಗೆ ಈ ಯುದ್ಧವನ್ನು ಅಫಿಷಿಯಲ್ಲಾಗಿ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆ ದೇಶದ ಸದನ ಅನುಮತಿ ಕೊಡಲ್ಲ. ಹೆಸರು ಚೇಂಜ್ ಮಾಡ್ತೀನಿ, ನಾಮಕರಣ ಚೇಂಜ್ ಮಾಡಿಬಿಡ್ತೀನಿ, ಆಪ್ರೇಷನ್ಗೆ ಈಗಲ್ ಅಂತ ಮಾಡಿಬಿಡ್ತೀನಿ, ನಾನು ಇನ್ಯಾವುದೋ ಕೈಟ್ ಅಂತ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಸೊ ಇಲ್ಲಿ ಸ್ಟೇಟಸ್ ಏನು ಸರ್? ಇದು ಇಬ್ಬರಿಗೂ ಯುದ್ಧ ಅಂತೂ ಬೇಕಾಗಿಲ್ಲ, ಟ್ರಂಪ್ ಕೈಲೂ ಆ ಶಕ್ತಿ ಇಲ್ಲ, ಮಾಡೋಕ್ಕಾಗಲ್ಲ. ಈಗೇನಾದರೂ ಈ ಬ್ಲಾಕೇಡ್ಸ್ಗಳು ಕ್ಲಿಯರ್ ಆಗಿ, ಹೊರ್ಮುಜ್ ಕ್ಲಿಯರ್ ಆಗಿ ರಿಲೀಫ್ ಸಿಗುತ್ತಾ ನಮಗೆ ಅಂತ ನನ್ನ ಪಾಯಿಂಟ್ ಸರ್. ನೋಡಿ, ಇದರಲ್ಲಿ ಒಂದು 2-3 ಅಂಶ ಹೇಳಲೇಬೇಕಾಗತ್ತೆ. ಏಕೆ ಅಂದ್ರೆ ಸುಸ್ತಾಗಿರೋದು ಬರೀ ಟ್ರಂಪ್, ನೆತನ್ಯಾಹು ಅಥವಾ ಅರಾಕ್ಚಿ ಅಥವಾ ಖಮೈನಿ ಅವರಲ್ಲ. ಇಡೀ ಪ್ರಪಂಚದ ಎಲ್ಲಾ ಲೀಡರ್ಶಿಪ್ ಗ್ರೂಪ್ ಕೂಡ ಸುಸ್ತಾಗಿದ್ದಾರೆ. ಯಾಕೆ ಅಂದ್ರೆ ಅವರು ಪರಿಣಾಮ ಪ್ರಭಾವದಿಂದ ಸುಸ್ತಾಗಿದ್ರೆ, ಇನ್ ಕೆಲವರು ಹೆಕ್ಟಿಕ್ ಡಿಪ್ಲೊಮ್ಯಾಟಿಕ್ ಆಕ್ಟಿವಿಟೀಸ್ ಇಂದ ಸುಸ್ತಾಗಿದ್ದಾರೆ. ಇಷ್ಟ ಆದ್ರೂನು ಕೂಡ ಇನ್ನೂ ಏನು ಫಲ ಕೊಟ್ಟಿಲ್ವಲ್ಲ ಅಂತ. ಟ್ರಂಪ್ ಅವರು ಒಂದೇ ರೀತಿಯಾದಂತಹ ಕನ್ಸಿಸ್ಟೆಂಟ್ ಹೇಳಿಕೆಗಳನ್ನ ಇಲ್ಲಿವರೆಗೂ ಕೊಟ್ಕೊಂಡು ಕಾಪಾಡ್ಕೊಂಡು ಬಂದಿಲ್ಲ. ಹಾಗಾಗಿ ಇದು ಒಂದು ಅಂತಿಮ ತೀರ್ಮಾನ ಆಗೋದಕ್ಕೆ ಅಸಾಧ್ಯವಾಗಿದೆ. ಏಕೆ ಅಂದ್ರೆ ಈಗ ನೀವು ಗ್ಲೋಬಲ್ ಲೆವೆಲ್ ಅಲ್ಲಾಗ್ಲಿ, ರೀಜನಲ್ ಲೆವೆಲ್ ಆಗ್ಲಿ, ಅಥವಾ ಡೊಮೆಸ್ಟಿಕ್ ಲೆವೆಲ್ ಆಗ್ಲಿ, US ನಲ್ಲೇ ಇರ್ಲಿ, ಇಸ್ರೇಲ್ ನಲ್ಲೇ ಇರ್ಲಿ, ಅಥವಾ ಇರಾನ್ ನಲ್ಲೇ ಅಥವಾ ಕೊಲ್ಲಿ ರಾಷ್ಟ್ರಗಳಲ್ಲೇ ಇರ್ಲಿ, ಯಾವ ಒಂದು ಮೀಟ್ ಆದ್ರೂ ಕೂಡ ಅದರ ಬ್ಯಾಕ್ ಗ್ರೌಂಡ್ ಏನಿದೆ ಅಂದ್ರೆ ಸದ್ಯದ ಕದನ, ಕೊಲ್ಲಿ ರಾಷ್ಟ್ರಗಳಿಂದ ಆಗ್ತಾ ಇರ್ತಕ್ಕಂತ ಪ್ರಭಾವ, ತೈಲ ಬೆಲೆ ಇಂದ ಆಗತಕ್ಕಂತ ಪ್ರಭಾವ. ಇದು ಪರಿಣಾಮ ಪ್ರಭಾವದ ಮುಖವಾದ್ರೆ ಯುದ್ಧ ಮುಂದುವರಿಯತ್ತಾ ಅಥವಾ ನಿಲ್ಲತ್ತಾ ಅನ್ನೋದು ಎರಡನೇ ಮುಖ. ಮತ್ತೆ ಅದು ಒಂದು, ಇದು ಮತ್ತೊಂದು ಭಾಗ. ಯಾಕೆ ಯಾವುದೇ ಯುದ್ಧ ಇಲ್ಲಿವರೆಗೂ ಪರಿಣಾಮವನ್ನ ಬೀರ್ದೇನೆ ಮುಂದುವರೆದಿಲ್ಲ ಅಥವಾ ಮುಗಿದಿಲ್ಲ. ಹಾಗಾಗಿ ಈ ಸ್ಪೆಸಿಫಿಕ್ ಕೇಸಿಗೆ ನಾವು ಬಂದ್ರೆ, ಟ್ರಂಪ್ನವರು ಯಾವತ್ತು ಇನ್ಕನ್ಸಿಸ್ಟೆಂಟ್ ಪಾಲಿಸಿಯನ್ನೇ ಮೇಂಟೈನ್ ಮಾಡ್ಕೊಂಡ್ಬಂದ್ರು ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಮೊದಲು ಅವ್ರು ನಿಜವಾಗ್ಲೂನು ಅಲ್ಲಿಂದ ಪೆಂಟಗನ್ ಅವರು ಮತ್ತೆ ಆರ್ಮಿ ಡಿಪಾರ್ಟ್ಮೆಂಟ್ ಹೆಡ್ ನವರು ಅಡ್ವೈಸ್ ಮಾಡಿದ್ರು ಕೂಡ ಇದು ಸರಿಯಾದ ಸಮಯ ಅಲ್ಲ, ನಾವು ಯುದ್ಧಕ್ಕೆ ಹೋಗೋದು ಬೇಡ, ಇನ್ನೂ ಸ್ವಲ್ಪ ಮುಂದೆ ಹಾಕಿ ಅಂತ ಹೇಳಿದ್ರು. ಇವರು ಆ ಮಾತನ್ನ ಕೇಳಲಿಲ್ಲ. ಅವರ ಅಡ್ವೈಸರ್ ನವರೇ ಹೇಳಿದ್ರು, ಕೇಳಲಿಲ್ಲ. ಲಾಬಿ ಅವರೇ ಹೇಳಿದ್ರು, ಅವ್ರು ಕೇಳಲಿಲ್ಲ. ಡೊಮೆಸ್ಟಿಕ್ US ಬಿಸ್ನೆಸ್ ಲಾಬಿ ಅವ್ರು ಹೇಳಿದ್ರು, ಅದನ್ನ ಕೇಳಲಿಲ್ಲ. ಕೇವಲ ಇಸ್ರೇಲ್ ಕರೆದು ಇದೇ ಸೂಕ್ತ ಸಮಯ, ಇರಾನ್ಗೆ ಅಟ್ಯಾಕ್ ಮಾಡೋಣ ಒಟ್ಟಿಗೆ ಆಗಿ ಅಂತ ಬಲವಂತ ಮಾಡಿದ್ರಿಂದ ಅಮೆರಿಕ ಯುದ್ಧಕ್ಕೆ ರೆಡಿಯಾಗಿ ಬರ್ಬೇಕಾಯ್ತು. ಇದು ಒಂದು ಆರಂಭದ ಕಾಲ. ಅದ ನಂತರ ಎಷ್ಟು ದಿನ ಬರೆಯುತ್ತೆ ಅನ್ನೋದು ಯಾರಿಗೂ ನಿಶ್ಚಿತವಾಗಿ ಗೊತ್ತಿರಲಿಲ್ಲ. ಈಗ ಏನಾಗಿದೆ, ಯಾವುದೇ ಯುದ್ಧ ಬೇಕಾದ್ರೂ ಒಂದು ಡಿಪ್ಲೊಮ್ಯಾಟಿಕ್ ಆಕ್ಟಿವಿಟೀಸ್ ಮೂಲಕ, ಡಿಪ್ಲೊಮ್ಯಾಟಿಕ್ ಡೈಲಾಗ್ ಮೂಲಕ, ನೆಗೋಸಿಯೇಷನ್ಸ್ ಮೂಲಕ ಎರಡು ಪಾರ್ಟಿ ಅಥವಾ ಅದರಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಈಗ 3 ಪಾರ್ಟಿ ಇದ್ರೂನು US ಇಸ್ರೇಲ್ ಆಗಿದೆ, ಇರಾನ್ US ಒಂದಾಗಿದೆ. ಈಗ ಮಾತುಕತೆ ಎಷ್ಟೇ US ಮತ್ತೆ ಇರಾನ್ ಪರವಾಗಿ ಅವ್ರ ನಡುವೆ ನೇರವಾಗಿ ಆಗ್ಲಿ, ಯಾವುದೇ ವೆನ್ಯೂನಲ್ಲಾದ್ರೂ ಕೂಡ ಇಸ್ರೇಲ್ನವ್ರ ಈ ಸ್ಟ್ಯಾಂಡ್ ಕೂಡ ಏನಿದೆ ಅಂತಂದ್ರೆ, ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರ್ತಕ್ಕಂಥ ಮಾತುಕತೆ, ಇದರಲ್ಲಿ ನಾವು ಭಾಗವಹಿಸೋದಿಲ್ಲ. ನಮ್ಮ ಇಂಟ್ರೆಸ್ಟ್ ನಮ್ಮ ಈ ಸಂಪೂರ್ಣ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಹಾಗೂ ಕೊಲ್ಲಿ ರಾಷ್ಟ್ರ ನಮ್ಗೆ ಒಂದು ರೈವಲ್ ಬರಬಾರ್ದು, ಹಾಗಾಗಿ ಇರಾನ್ ತಡಿಬೇಕು ಅಂತ ಒಂದು. ಎರಡನೇದು ಮಾತುಕತೆಯ ವಿಷಯ. ಟ್ರಂಪ್ ಅವರು ಹೆಜ್ಜೆ ಮುಂದೋಗಿ ಮಾತುಕತೆಯನ್ನ ಮುಂದುವರಿಸ್ತಾರೆ. ಯಾವಾಗ್ಲೂ ಅವ್ರು ಹೇಳೋದು ವೆರಿ ಕ್ಲೋಸ್. ನೋಡಿ, ನಿನ್ನೆ ಬೆಳಗಿನ ಸ್ಟೇಟ್ಮೆಂಟ್ ನೋಡಿ, ವೈಟ್ ಹೌಸ್ ನಿಂದ ಅವರು ಕಳಿಸಿರೋ ಸ್ಟೇಟ್ಮೆಂಟ್, ಡೀಲ್ ಈಸ್ ವೆರಿ ಕ್ಲೋಸ್, ವಿ ಆರ್ successfully reaching a end point of the negotiation, but still time is on our side. Let us have 60-year additional ceasefire and we will continue to talk. ಈಗ ಏನಾಗಿದೆ ಅಂದ್ರೆ, ಈ ಮೀಡಿಯೇಟಿಂಗ್ ಪವರ್ ಇದೆಯಲ್ಲ, ದಟ್ ಈಸ್ ಪಾಕಿಸ್ತಾನ್ ಫಾರ್ ಎಕ್ಸಾಂಪಲ್ ಅಲ್ಲ, ಕೇಸ್ ಪಾಕಿಸ್ತಾನದ ಕೇಸ್. ಅವರ ಪಾಕಿಸ್ತಾನದ ಸ್ಟ್ರೆಂತ್ ಏನೂ ಇಲ್ಲ, ಅವ್ರದ್ದು ವೀಕ್ನೆಸ್ ಜಾಸ್ತಿ. ಯಾಕಂದ್ರೆ ಸಕ್ಸಸ್ ಆಗಿಲ್ಲ, 3 ತಿಂಗಳಾಗ್ತಾ ಬಂತು ದಿವಸಕ್ಕೆ, 28ನೇ ತಾರೀಕಿಗೆ ಸಕ್ಸಸ್ ಆಗ್ಲಿಲ್ಲ. ನಾವು ಅತಿಯಾಗಿ ಕಷ್ಟಪಟ್ಟಿದ್ದು. ನಿನ್ನೆ ದಿನ ಇವರು ಯಾರು, ಶಹಬಾಜ್ ಶರೀಫ್ ಅವರು ಬೀಜಿಂಗ್ ನಲ್ಲಿ ಒಂದು ಮೆಸೇಜ್ ಕಳ್ಸಿರೋದು ಏನು ಅಂತ ಹೇಳಿದ್ರೆ, ನಾವು ಆಲ್ಮೋಸ್ಟ್ ಕ್ಲೋಸ್ ಆಗಿದ್ದೀವಿ, ಈಗ ಫೈನಲ್ ಸೀಸ್ ಫೈರ್ ನ ಮತ್ತೆ
ಸಕ್ಸಸ್ ಮಾಡಿ ಪೀಸ್ ಎಸ್ಟಾಬ್ಲಿಷ್ ಮಾಡೋದಲ್ಲಿ ನೀವು ಅತಿಯಾಗಿ ಕೋಆಪರೇಷನ್ ನೀಡಿದ್ದೀರ ನಮ್ಗೆ ಶಾಂತಿ ಸ್ಥಾಪನೆಗಾಗಿ, ಬಹಳ ಥ್ಯಾಂಕ್ ಯು ಅಂತ ಹೇಳಿ ಬಂದಿದ್ದಾರೆ ಒಂದು ಮೆಸೇಜ್ ಅಲ್ಲಿ. ಸರ್ ಮಾತಾಡ್ತೀನಿ ನಿಮ್ಮನ್ನ, ಪ್ರಭಾಕರ್ ಸರ್ ಮಾತಾಡಿಸ್ತೀನಿ, ಅದೇ ಒಂದು ನಿಮಿಷ ಸಮಯದಲ್ಲಿ ಮಾತಾಡ್ತೀನಿ ಸರ್, ನಿಮ್ಮನ್ನು ಏನಾಗಿದೆ? ಮಾತಾಡ್ತೀನಿ ನಾನು ನಾರಾಯಣ ಸ್ವಾಮಿಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಈಗ ಮೋದಿನ ವಿರೋಧ ಮಾಡಬೇಕು, ನೀವು ಆಪೋಸಿಷನ್ ಪಾರ್ಟಿಲಿದ್ದೀರಿ, ಅವ್ರನ್ನ ನೀವು ಮುಗಿ ಬೀಳ್ಬೇಕು ಅವ್ರ ಮೇಲೆ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಕಾಂಗ್ರೆಸ್ ಅವರು ಬೆಲೆ ಏರಿಕೆ ಅದು ಇದು ಅಂತ ಹೇಳಿ ಆಸ್ ಇಫ್ ನೀವು ಜನಗಳ ಪರ ಇದ್ದೀರಿ ಅಂತ ತೋರಿಸ್ಕೊತಾ ಇರೋದು ನೀವು? ಇಲ್ಲ ನಾವು ನಮ್ಮ ಪ್ರಧಾನಿನ ನಾವು ಯಾವುದೇ ಆಗಲಿ ವಿರೋಧಿಸಬೇಕನ್ನೋ ಪ್ರಶ್ನೆ ಅಲ್ಲ. ಓಕೆ, ಉದಾಹರಣೆಗೆ ಈ ಎಕ್ಸ್ಪರ್ಟ್ ಆದಂತ ಡಾಕ್ಟರ್ ಕೇಶವ್ ಸಾಹೇಬ್ರು ಅವ್ರಿಗೆ ಅವ್ರ ಮಾತೆ ಗೌರವ ಕೊಟ್ಟು ನಾನು ಅದಕ್ಕೆ ಸೂಕ್ಷ್ಮವಾಗಿ ಒಂದೆರಡು ಮಾತು ಹೇಳ್ತೀನಿ. ಈ ಮನಮೋಹನ್ ಸಿಂಗ್ ಅವರು GST ತಂದಾಗ ಇಡೀ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಅದನ್ನು ವಿರೋಧ ಮಾಡಿದ್ದು, ಫೈನಲ್ ವರ್ಗೂ ಒಪ್ಪಲೇ ಇಲ್ಲ, ವಿರೋಧ ಮಾಡೇ ಮಾಡಿದ್ರು. ಅವರೇ ನರೇಂದ್ರ ಮೋದಿ, ಗುಜರಾತ್ ಅದೇ ನರೇಂದ್ರ ಮೋದಿ ಅವರು ಮತ್ತೆ ಅವ್ರನ್ನ ಮೌನಿ ಸಿಂಗ್ ಅಂದ್ರು, ಏನೇನೋ ಅವಹೇಳನ ಮಾಡಿದ್ರೆ ಎಲ್ಲ ಆಯ್ತು. ಅದೇ ವ್ಯಕ್ತಿ ಮತ್ತೆ ಪ್ರಧಾನಿಯಾಗಿ ನಿಂತು ಬಂದಾಗ ಅಟ್ಲೀಸ್ಟ್ ಏನಾದ್ರೂ ಈ ತರ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾನು ಸೇರಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದು, ಮನಮೋಹನ್ ಸಿಂಗ್ ಅಂತ ವ್ಯಕ್ತಿ ತಂದಿದ್ದು ಸರಿ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ದಾದ್ಮೇಲೆ ಈ ವ್ಯಕ್ತಿ ಬಹುಶಃ ಮನಮೋಹನ್ ಸಿಂಗ್ ಸೀಟಲ್ಲಿ ಬಂದು ಕುತ್ಕೊಂಡಾಗ ಏನೋ ದೊಡ್ಡದು ನಮ್ಮೆಲ್ರಿಗೂ ಈ ದೇಶನ ಮುಂದುವರಿಸುವಂತ ಒಂದು ಒಳ್ಳೆ ತೀರ್ಮಾನ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವಾಗ ನಾವು ಆ ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ಅವ್ರು ರೆಡಿ ಇದ್ದಾರೆ. ಆಮೇಲೆ ಕೇಶವ್ ಸಾಹೇಬ್ರು ಇನ್ನೊಂದು ಹೇಳಿದ್ರು, ಈಗಿನ ಪರಿಸ್ಥಿತಿಗೆ ಪ್ರೈವೇಟ್ ಅವ್ರು ಏನಿದ್ದಾರೆ ಅಂತ. ಹೌದು, ಕೇಶವ್ ಸರ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಪೆಟ್ರೋಲ್ಗಿಂತ ಡೀಸೆಲ್ ಬೆಲೆನ ಪ್ರೈವೇಟ್ ಅಲ್ಲಿ ಆಲ್ರೆಡಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹೌದು, ಮನಮೋಹನ್ ಸಿಂಗ್ ಸಾಹೇಬ್ರು ಇರುವಾಗ ತಮಗೆ ಗೊತ್ತಿರಲಿ, ರಿಲಯನ್ಸ್ ಅವರು ಏನ್ ಪೆಟ್ರೋಲ್ ಬ್ಯಾಂಕ್ ಇಡೀ ದೇಶದಲ್ಲಿ ಮಶ್ರೂಮ್ ತರ ಬಂತು, ಅವೆಲ್ಲ ನಿಂತೋಗಿತ್ತು. ನಮ್ಮ ಊರಲ್ಲಿ ಕೂಡ ನಿಂತೋಗಿತ್ತು. ಅದಕ್ಕೆ ಅರ್ಥ ಕಂಟ್ರೋಲ್ ತಗೊಂಡಿದ್ರು, ಸರ್ಕಾರ ಇತ್ತು. ಯಾವುದೇ ಖಾಸಗಿ ವ್ಯಕ್ತಿಗೆ ನಾವು ಸರೆಂಡರ್ ಆಗಿರ್ಲಿಲ್ಲ, ಖಾಸಗಿ ವ್ಯಕ್ತಿ ಹೇಳ್ದಂಗೆ ನಾವು ನಡ್ಕೊಂತ ಇಲ್ಲ. ಉದಾಹರಣೆಗೆ ಖಾಸಗಿ ಸೆಕ್ಟರ್ ಬೆಳೆಸೋದು ಕೂಡ ದೇಶದಲ್ಲಿ ಅಭಿವೃದ್ಧಿ ಆಗಲ್ವಾ? ಎಲ್ಲ ಕರ್ಬ್ ಮಾಡಿಬಿಟ್ರೆ ಅದು ಬೆಳೀತು ಅಂತ ಲೆಕ್ಕನ ಮಾಡೋದಿಲ್ಲ. ರಷ್ಯಾದಿಂದ ನಮಗೆ ಪೆಟ್ರೋಲ್ ಕೊಡ್ತು ಏನು 50% ಆಗಿ, ನಮಗೆ ಚೀಪ್ ಆಗಿ ಕೊಡ್ತಲ್ಲ, ನಾವು ತಗೊಳ್ತಾ ಇದ್ವಲ್ಲ. ಸಾಹೇಬ್ರು ಕೇಶವ್ ಅವರು ಹೇಳಿ, ಈಗ ತಗೊಳ್ತಾ ಇದ್ವಲ್ಲ, ಆ ಪೆಟ್ರೋಲ್ ನ ಈ ಖಾಸಗಿ ವ್ಯಕ್ತಿಗಳು ಕೆಲವರು ಇದನ್ನ ಮತ್ತೆ ರಷ್ಯಾದಿಂದ ಇಂಡಿಯಾಗೆ ತರಿಸ್ಕೊಂಡು ಇಂಡಿಯಾದಿಂದ ಯುರೋಪ್ ಅಲ್ಲಿ ಹೆಚ್ಚಿಗೆ ಮಾರಿ ಲಾಭ ಪಡಿತಾ ಇದ್ರು. ಹೌದಾ ಅಲ್ವಾ? ಇದು ತಪ್ಪಲ್ವಾ? ಇದನ್ನೇ ಅಮೆರಿಕ ಪ್ರಶ್ನೆ ಮಾಡಿ ನಮ್ ನಿಲ್ಸೋವಾಗ ಟ್ರಂಪ್ ಹೇಳಿದ್ರಲ್ವಾ? ಮತ್ತೆ ಇನ್ನೊಂದ್ಸತಿ ಟ್ರಂಪ್ ನಿಲ್ಸಿ ಅಂದಾಗ ನಿಲ್ಸಿದ್ವು. ನಮ್ದು ನೋಡಿ, ಇರಾನ್ ಅಲ್ಲಿ ತಾವು ಕೇಶವ್ ಸಾಹೇಬ್ರಿಗೆ ಗೊತ್ತಿರ್ತದೆ, ಇರಾನ್ ಅಲ್ಲಿ 10,000 ಕೋಟಿ ಇನ್ವೆಸ್ಟ್ ಮಾಡಿ ಇದೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಬಂದರನ್ನ ಡೆವಲಪ್ MOU ಮಾಡ್ಕೊಂಡಿದ್ದೇವೆ ಆ ಕಂಟ್ರಿ. ಇವತ್ತು ಏನಾಯ್ತು ಅದ್ರ ಗತಿ? ಆ ತರ ಬಂದ್ರೆ ಇರಾನ್ ಅಲ್ಲಿ ನಾವು ಮಾಡ್ಕೊಂಡಿದ್ರೆ ನಮ್ಗೆ ಆ ವ್ಯಾಪಾರ ಸಿಗ್ಲಿ, ನಮ್ಗೆ ಅಲ್ಲಿಂದ ತೈಲ ಈಸಿಯಾಗಿ ಬರ್ಲಿ, ನಾವ್ ನಮ್ಮ ರಾಜ್ಯ ನಮ್ಮ ದೇಶ ಸಮೃದ್ಧಿ ಆಗಿಲ್ಲ ಅನ್ನೋ ಉದ್ದೇಶದಿಂದಲ್ವಾ ನಮ್ಮ ದುಡ್ಡು ಎತ್ಕೊಂಡಾಗ ಅಲ್ಲಿ ಹಾಕಿ ನಾವು ಡೆವಲಪ್ ಮಾಡ್ಕೊಂಡಿರೋದು. ಈಗ ಹೇಗಿದೆ ರಿಲೇಶನ್ಶಿಪ್? ಆಗ ಇದ್ಕೊಂಡ್ರು ಕೂಡ ನೆತನ್ಯಾಹುಗೆ ಹತ್ರ ಅಲ್ವಾ ಜಾಸ್ತಿ? ನೆತನ್ಯಾಹು ದೇಶಕ್ಕೆ ಹೋಗಿ ನೋಡಿ ಅವ್ರು ಹೆಂಗಿ ಚೀಟ್ ಮಾಡಿದ್ದಾರೆ. ನೆತನ್ಯಾಹು ಆಯ್ತು, ಟ್ರಂಪ್ ಅಷ್ಟೇ. ನೆತನ್ಯಾಹು ಅಲ್ವೇ ನಮಗೆಲ್ಲ ವೆಪನ್ ಎಲ್ಲ ಕೊಟ್ಟಿದ್ದು? ವೆಪನ್ ಕೊಟ್ಟಿದ್ದು ಯಾರು? ಆಪರೇಷನ್ ಸಿಂಧೂರ್ಗೆ. ಆಪರೇಷನ್ ಸಿಂಧೂರ್ಗೆ ನಮ್ಮನ್ನ ಕಾಪಾಡಿದವರು ಯಾರು? ನಮ್ಮ ಪ್ರಧಾನಿನ ಇಬ್ರು ಸೇರಿ ಹೆಂಗಿ ಚೀಟ್ ಮಾಡಿದ್ದಾರೆ. 145 ಕೋಟಿ ಇರ್ತಕ್ಕಂಥ ಬೃಹತ್ ಪ್ರಜಾಪ್ರಭುತ್ವದ ಈ ರಾಷ್ಟ್ರದ ಪ್ರಧಾನಿನ ಅವರಿಬ್ರು ಹೆಂಗಿ ಚೀಟ್ ಮಾಡಿದ್ದಾರೆ ಅಂದ್ರೆ, ಇವರು ನೆತನ್ಯಾಹು ದೇಶಕ್ಕೆ ಹೋದ್ರು, ನೆಕ್ಸ್ಟ್ ಡೇ ಏನ್ ಮಾಡಿದ್ರು ಇವರು, ನಮ್ದು ಫಾದರ್ ಲ್ಯಾಂಡ್ ಅಂತ ಹೇಳಿದ್ರು, ವೆರಿ ನೆಕ್ಸ್ಟ್ ಡೇ ವಾರ್ ಮಾಡಿದ್ರು. ಕೆಟ್ಟ ಹೆಸರು ಯಾರಿಗೆ ಬಂತು? ಈ ದೇಶದ ಪ್ರಧಾನ. ಇದಕ್ಕೆ ಅಮೆರಿಕದ ಒಬ್ಬ ನ್ಯೂಸ್ ಆಂಕರ್, ಒಬ್ಬ ಮಹಿಳೆ ಏನಂದ್ರೆ ಗೊತ್ತಾ, ಓಪನ್ ಇಸ್ ಲೆಗ್ಸ್ ಟು ಇಸ್ರೇಲ್ ಅಂತ ಹೇಳಿದ್ರು. ಇದು ಅವಮಾನಕರವಾದ ಆಯ್ತು. ಇಂಥ ದೇಶ ನಾವು, ನೀವು ಟ್ರಂಪ್ಗೆ ಬಹಳ ಕ್ಲೋಸ್ ಅಲ್ವಾ? ಆಜ್ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತ ಕ್ಯಾಂಪೇನ್ ಮಾಡಿದ್ರಲ್ಲ, ಆದ್ರೂ ನೀವು ಇಂಥ ಅಟ್ಲೀಸ್ಟ್ ಆ ಮಹಿಳೆಗೆ ಈ ತರ ಒಂದು ವರ್ಡ್ ಯೂಸ್ ಮಾಡಿ ನಮ್ಗೆ ಅವಮಾನ ಮಾಡಿದಳ, ಅವಳ ಮೇಲೆ ಕ್ರಮ ಕೈಗೊಳ್ಳಂತ ಅದಾದ್ರೂ ನಮ್ಗೆ ಒಂದು ತೋರಿಸಿದ್ರ ಈ ದೇಶದಲ್ಲಿ? ನಮ್ಮ ಪ್ರಧಾನಿ ಯಾವ ರೀತಿ ನಮ್ಗೆ ಅವಹೇಳನ ಆದ್ರೂ ಕೂಡ ಸಹಿಸ್ಕೊಂಡಿರ್ಬೇಕು ಈ ಜನ. ನಾವು ಯಾವ ರೀತಿ ತಲೆಬಗ್ಸ್, ನಮ್ಮ ಪ್ರಧಾನಿ ಮೊದಲು ನೋಡಿ, ನೆಹರು ಆಗ್ಲಿ, ಇಂದಿರಾ ಗಾಂಧಿ, ನಾವು ತಲೆ ಎತ್ಕೊಂಡು ಓಡಾಡೋದು. ನಾಗೇಂದ್ರ ಬಾಬು, ಈಗ ಇಲ್ಲಿ ಏನ್ ಗೊತ್ತಾ